ಹೋದವನು ನಯನವನು ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳಿಟ್ಟು ಕೆತ್ತಲ್ಪಟ್ಟ ಅರಮನೆಯ ದುಡ್ಡಕ್ಕೂ ನವರತ್ನ ದಾಸು ತಂಬಡಿ ನಯನ ಮನೋಹರವಿರುವ ಅದ್ಭುತ ಶಿಲಾಕೌಶಲ ಚಿತ್ತ ಚಾಂಚಲ್ಯಗೊಳಿಸಿ ಸುಂದರ ಬಾಳು ಮೂಡಿಸುವ ಅಪ್ಸರೆಯರ ಭಾವ ಭಂಗಿಗಳ ಮಧುರ ಮಿಲನ. ವಿವಿಧ ಮಣಿಮಯ ಖಚಿತ ಕಾಂಚನ ಸ್ತಂಭಗಳಿಂದ ಜೀವ ಕಲೆಗಳನ್ನೊಪ್ಪುವ ಶಿಲ್ಪಗಳಿಂದ ಮೂಡಿದ ಅಮೂಲ್ಯ ಚಿತ್ರರೇ ಅನನ್ಯ ಅಸಾಮಾನ್ಯ ಕಲ್ಪನಾ ವೈಭವಗಳಿಂದ ಈ ಕೃಷ್ಣನ ಶಯನ ಮಂದಿರವನ್ನು ವರ್ಣಿಸಲು ಸಹಸ್ರ ಪಣಿಗಳ ನಾಗೇಂದ್ರನಿಗೂ ಸಾಧ್ಯವಿಲ್ಲ. ನಿರ್ವಿವಾದ ನಿಸ್ಸಂಶಯ ನವಕಂಡ ಮಂಡಲಾಧೀಪನಾಗಿಯೂ ರಾಜಪ್ಪ ಶ್ರೀಮಂತನಾಗಿಯೂ ಸಕಲ ರಾಜರಲ್ಲಿ ಸಾಮ್ರಾಟನಾಗಿಯೂ ವರಿವೀರ ಭಯಂಕರ ಬಲಶಾಲಿಯೂ ಆದ ಈ ಚರಂಕವಲ್ಲ ಕೌರವೇಶ್ವರನ ಭವನಕ್ಕಿಂತಲೂ ಈ ಧನ ಕಾಯುವ ಗೊಲ್ಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಇಲ್ಲ. ಸಾಧ್ಯಕ್ಕೆ ನಿನ್ನಲ್ಲಿ ಒಂದು ಮಾತು. ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು, ಅಲ್ಲಿಯವರೆಗೂ ಈ ಆಸನದಲ್ಲಿ ಕುಳಿತು ಅದರಲ್ಲಿ ಸಾಧ್ಯಕ್ಕೆ ನಮಗೂ ಕೊಂಡವರಿಗೂ ಯೋಗವು ಮುಂದಿನ ಯುದ್ಧದಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ಈಗ ಕೇಳುತ್ತಿದ್ದೇನೆ. ಇದಕ್ಕೆ ನಿನ್ನ ಸಮಾಧಾನವಾದ ಉತ್ತರ? ಇದಕ್ಕೆ ನನ್ನಲ್ಲಿ ಉತ್ತರವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರೋರು ನಾವು ಅಲ್ಲೇ ಇರೋದು. ಕೃಷ್ಣನು ನಿದ್ರಿಸುತ್ತಿರುವಂತ ಓ ಯಾವ ಶಿಲ್ಪಿಯ ಕೈಚಾತುರ್ಯವಿದು! ಏನು ಲಾವಣ್ಯ, ಏನು ಸೌಂದರ್ಯ, ಏನು ವರ್ಣಿಸಲು ಅಸಮರ್ಥವಾದ ಈ ನೀಲಾಕಾಶದಲ್ಲಿ ತೇಲಾಡುತ್ತಿರುವ ತಾಮ್ರಾಡಗಳಂತೆ ಈ ನಕ್ಷತ್ರಗಳಂತೆ ಮೆಲುಗುತ್ತಿರೋ ಈ ನಯನ ಸಂಪಿಗೆಯ ಮೊಗ್ಗಿನಂತಹ ಮಧುಚಂದ್ರವನನ್ನೇ ಮೂಯಿಸುವಂತಹ ಮಂದಾರ ವಿಸ್ತೃತವಾದ ಈ ಮುಖಾರವಿಂದ ಏನು ಲಾವಣ್ಯ, ಏನು ವಯ್ಯಾರ! ಈ ಕುಡಿನೋಟದ ವೈಖರಿಯನ್ನು ನೋಡುತ್ತಿದ್ದರೆ ನಾನೇ ಒಂದು ಮುದ್ದಾಡಲೇ ಎನ್ನುವಂತಹ ಭಾವಪರವಶನಾದೆ.